ಸಿನಿಮಾ ನೋಡ್ತಾ ನೋಡ್ತಾ ಇಷ್ಟು ನಕ್ಕಿರೋದು ಇದೇ ಮೊದಲನೇ ಬಾರಿ ಅನಿಸುತ್ತೆ. ಇಂಥದ್ದೊಂದು ಸಿನಿಮಾ ಕನ್ನಡದಲ್ಲಿ ಬಂದಿರೋದಕ್ಕೆ ನಾವು ನಿಜಕ್ಕೂ ಮೂಟೆಗಟ್ಟಲೆ ಹೆಮ್ಮೆ ಪಡಬೇಕು. ನಾನು ಯಾವ ಚಿತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಮೆಲ್ರಿಗೂ ಗೊತ್ತು. ಕನ್ನಡ ಚಿತ್ರರಂಗದಲ್ಲಿ ನಗುವಿನ ಅಲೆ ಎಬ್ಬಿಸಿರುವಂತಹ ಸಿನಿಮಾ ಅದೇ ಸುಲೋಚನಾ ಫ್ರಮ್ ಸೋಮೇಶ್ವರ. ಹೋಗಿದ್ದು ನೈಟ್ ಶೋ ಆದರೂ ಏನು ಜನ ಗುರು, ಥಿಯೇಟ್ರ್ ಮೆಟ್ಲು ಹತ್ತೋದೇ ಬೇಡ, ಅವರೇ ಹತ್ತಿಸ್ತಿದ್ರು. ಸಿನಿಮಾ ಥಿಯೇಟ್ರ್ ಒಳಗೆ ಹೋಗಿ ಸುಮ್ಮನೆ ಕೂತ್ಕೊಂಡ್ರೆ ಸಾಕು, ಯಾರೋ ಚಕ್ಕಲುಗುಳಿ ಕೊಟ್ಟಂಗೆ ಆಗ್ತಿತ್ತು. ಹೊರಗೆ ಬರೋವರೆಗೂ ನಗುವಿನಲ್ಲೇ ಹೊಟ್ಟೆ ಹುಣ್ಣಾಗಿತ್ತು. ಇಂಟರ್ವಲ್ ಬಂದಾಗ ನಕ್ಕು ಹೊಟ್ಟೆ ಹಸಿಯೋಕೆ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಸ್ನ್ಯಾಕ್ಸು ಪೆಪ್ಸಿ ತಗೊಂಡು ಬಂದು ಕೂತ್ರೆ ಆಗಿದ್ದೇನು ಗೊತ್ತಾ, ನಗು ಕಂಟ್ರೋಲ್ ಮಾಡೋಕ್ಕಾಗದೇ ಇರುವಂಥ ಪೇಚ್ಲಾಟ. ಎಲ್ಲಿ ನಗ್ತಾ ತಿಂದರೆ ಖಾರ ನೆತ್ತಿಗೇರುತ್ತೋ, ಪೆಪ್ಸಿ ಮೂಗಲ್ಲಿ ಬರುತ್ತೋ ಅನ್ನೋ ಭಯ. ಸ್ವಲ್ಪ ಸುಮ್ಮನಿರೋ ಸೀನ್ಸಲ್ಲೂ ಹಳೆ ಸೀನ್ಸ್ಗಳನ್ನ ನೆನೆಸ್ಕೊಂಡು ಮತ್ತೆ ನಗೋದು. ಇದೆಂಥ ಮೂವಿ ಅನ್ನೋ ಪ್ರಶ್ನೆ ಇನ್ನೊಂದು ಕಡೆ. ಚಿತ್ರಮಂದಿರದಲ್ಲಿ ಕೂತವರೆಲ್ಲ ಕತ್ಲಲ್ಲಿ ಹಲ್ಲು ಬಾಯಿ ಬಿಟ್ಟರೆ ಹೆಂಗಿರುತ್ತೆ ಹೇಳಿ, ನಗು ಬರುತ್ತಲ್ಲ. ಹೀಗೆ ನಗ್ತಾ ಇದ್ದಾಗಲೇ ಡೈರೆಕ್ಟರ್ ಎಲ್ಲರ ಮುಖವನ್ನು ಒಂದು ಸೀರಿಯಸ್ ಸನ್ನಿವೇಶದಲ್ಲಿ ತಂದಿಡ್ತಾರೆ. ಸಂದೇಶವೊಂದನ್ನು ಕತೆಗೆ ತೋರಿಸುತ್ತಾ ಕಣ್ಣಂಚಲ್ಲಿ ನೀರು ತರಿಸ್ತಾರೆ. ಮತ್ತೆ ಹಾಸ್ಯ, ಮತ್ತೆ ಗಂಭೀರ, ಮತ್ತೆ ನಗು, ಮತ್ತೆ ಅಳು. ಲಾಸ್ಟ್ 1 hour ನಮ್ಮ ಕಣ್ಣಲ್ಲಿರೋ ನೀರು ನಗ್ತಾ ಬಂತೋ ಅಥವಾ ಬೇಸರದಿಂದ ತುಂಬ್ತೋ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಒಟ್ಟಾರೆ ಒಂದೊಳ್ಳೆ ಸಂದೇಶವನ್ನು ಹೀಗೂ ತೋರಿಸಬಹುದು ಅಂತ ನಿರ್ದೇಶಕರು ಚಿತ್ರದುದ್ದಕ್ಕೂ ಪಣ ತೊಟ್ಟಂತಿದೆ. ಕಣ್ಣಲ್ಲಿ ಧೂಳು ಬಿದ್ದಾಗ ಧೂಳು ಹೊರಬರಲಿಕ್ಕೆ ಡಾಕ್ಟರ್ ಗ್ಲಿಸರಿನ್ ಬರೆದು ಕೊಡ್ತಾರಲ್ಲ, ಹಾಗೆ ಇನ್ನು ಮುಂದೆ ಅದೇ ಡಾಕ್ಟರ್ ನಗೋದಕ್ಕೆ ಈ ಚಿತ್ರದ ಹೆಸರನ್ನು ಚೀಟಿಯಲ್ಲಿ ಬರೆದು ಥಿಯೇಟರ್ಗೆ ಕಳಿಸೋ ಕಾಲ ಇದೆ ಅನಿಸುತ್ತೆ. ಒಟ್ಟಿನಲ್ಲಿ 1 ವಾರ ತಡವಾಗಿ ಹೋಗಿ ನಾನು ಮೂವಿ ನೋಡಿದ್ದು ಗಿಲ್ಟ್ ಇದೆ, ಅದು ಬಿಟ್ಟರೆ ಮತ್ತೇನಿಲ್ಲ. ನೀವು ಇನ್ನೂ ಚಿತ್ರ ನೋಡಿಲ್ಲ ಅಂದರೆ ಮೊದಲು ಹೋಗಿ ಮೂವಿ ನೋಡಿ ನಿಮ್ಮ ಆಯಸ್ಸನ್ನು ಹೆಚ್ಚಿಸ್ಕೊಳ್ಳಿ.